ಇನ್ನು ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಆರೋಪವನ್ನ ಮಾಡಿದ್ರು ಸುರೇಶ್ ಕುಮಾರ್ ಅವರ ವಿರುದ್ಧ. ಏನಂತ ಹೇಳಿದ್ರೆ, ಕಮಲಾಕರ್ ಭಟ್ ಅವರು ಏನು ಅರೆಸ್ಟ್ ಆಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಮಲಾಕರ್ ಭಟ್ಗೂ ಸುರೇಶ್ ಕುಮಾರ್ಗೂ ಏನ್ ಲಿಂಕು ಅನ್ನೋ ರೀತಿಯಲ್ಲಿ ಒಂದು ಫೋಟೋ ಪೋಸ್ಟ್ ಮಾಡಿ ಟ್ವೀಟ್ ಮಾಡಿದ್ರು. ಎಕ್ಸ್ನಲ್ಲಿ ಫೋಟೋ ಶೇರ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಈಗ ಸುರೇಶ್ ಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರೆ ಬಿ.ಕೆ. ಹರಿಪ್ರಸಾದ್ ಅವರ ಆರೋಪಕ್ಕೆ ಸುರೇಶ್ ಕುಮಾರ್ ಅವರು ಕೊಟ್ಟಿರುವಂತಹ ತಿರುಗೇಟು. ಅವರು ಕೂಡ ಎಕ್ಸ್ ಖಾತೆಯಲ್ಲೇ ಫೋಟೋ ಪೋಸ್ಟ್ ಮಾಡಿದರೆ ಶಾಸಕ ಸುರೇಶ್ ಕುಮಾರ್ ಅವರು. ನೋಡಿ, ಕೊಳೆತ ಮನಸ್ಥಿತಿಗೆ ಕೊಳೆತ ವಿಚಾರಗಳೇ ಬರೋದು ಅಂತ ಹೇಳ್ತಾ ಇನ್ನೊಂದು ಫೋಟೋವನ್ನು ಹಾಕಿದ್ದಾರೆ. ನೋಡಿ, ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಇರುವಂಥ ಫೋಟೋ ಇದು. ಬೆಳಿಗ್ಗೆ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಫೋಟೋ ಹಾಕಿದ್ರು. ಅದರಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರ ಜೊತೆಗೆ ಸುರೇಶ್ ಕುಮಾರ್ ಅವ್ರ ಜೊತೆಗೆ ಇವ್ರ ಜೊತೆಗೆ ಇರುವಂಥ ಒಂದು ಫೋಟೋವನ್ನು ಹಾಕಿ, ನೋಡಿ ಇವರೆಲ್ಲರೂ ಕೂಡ ಇವ್ರ ಜೊತೆಗೆ ಹಿಂಗೆ ನಿಕಟವಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಟ್ವೀಟನ್ನು ಮಾಡಿದರು ಬಿ.ಕೆ. ಹರಿಪ್ರಸಾದ್ ಅವರು. ಅದಕ್ಕೆ ಈಗ ಕೌಂಟರ್ ಆಗಿ ಸುರೇಶ್ ಕುಮಾರ್ ಅವರು ಕೂಡ ಒಂದು ಪೋಸ್ಟ್ ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ, ಈ ಫೋಟೋ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಈ ಕೊಲೆ ಪ್ರಕರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿನೂ ಹಾಗಾದರೆ ಭಾಗಿಯಾಗಿದ್ದಾರಾ, ಕೊಳೆತ ಮನಸ್ಥಿತಿಗೆ ಕೊಳೆತ ವಿಚಾರಗಳೇ ಬರೋದು ಅಲ್ವೇ ಅಂತೇಳಿ ಹರಿಪ್ರಸಾದ್ ಅವರನ್ನು ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ CM ಸಿದ್ದರಾಮಯ್ಯ ಅವರ ಜೊತೆಗೆ ಕಮಲಾಕರ್ ಭಟ್ ಅವರು ಇರುವಂಥ ಈ ಒಂದು ಫೋಟೋ. ಅಂದರೆ ಯಾರೋ ಒಬ್ಬ ಆರೋಪಿ ಅಥವಾ ಇನ್ನು ಯಾವುದೋ ಒಂದು ಕ್ರೈಮ್ನಲ್ಲಿ ಭಾಗಿಯಾಗಿದ್ದಂಥವನು ನಮ್ಮ ಜೊತೆಗೆ ಯಾವುದೋ ಒಂದು ಫೋಟೋ ಯಾವಾಗಲೂ ಒಂದು ಸಂದರ್ಭದಲ್ಲಿ ತೆಗೆಸ್ಕೊಂಡಿದ್ರು ಅನ್ನುವಂಥದ್ದು ಮಾತ್ರಕ್ಕೆ ನಮಗೂ ಅವ್ರಿಗೂ ಸಂಬಂಧವನ್ನು ಕಲ್ಪಿಸಿ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇರುವಂಥ ವಿಚಾರ. ಅಫ್ಕೋರ್ಸ್ ಇದನ್ನೆಲ್ಲರೂ ಕೂಡ ಒಪ್ತಾರೆ. ಸೇಮ್ ಥಿಂಗೆ ಬಿ.ಕೆ. ಹರಿಪ್ರಸಾದ್ ಅವರು ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದಾಗಲೂ ಕೂಡ ಇದೇ ಅಂಶ ಚರ್ಚೆಗೆ ಬಂದಿದ್ದು. ಯಾಕೆ ಬಿ.ಕೆ. ಹರಿಪ್ರಸಾದ್ ಅವರು ಕಮಲಾಕರ್ ಭಟ್ ಅರೆಸ್ಟನ್ನು ಇಲ್ಲಿ ರಾಜಕೀಕರಣಗೊಳಿಸ್ತಾ ಇದ್ದಾರೆ, ಯಾಕೆ ಇಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನೆ ಕೇಳಿದ್ರು. ಸೇಮ್ ಥಿಂಗ್ ಇವತ್ತು ಸುರೇಶ್ ಕುಮಾರ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ನೋಡಿ, ಇಲ್ಲಿ ಕಮಲಾಕರ್ ಭಟ್ CM ಜೊತೆಗೆ ಇರುವಂಥ ಒಂದು ಫೋಟೋ. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಬಹುಶಃ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅದು ನೋಡಿದ್ರೆ ಫ್ಲೈಟ್ ಸೀಟ್ ಅಂತ ಹೇಳಿನೇ ಅನಿಸುತ್ತೆ. ಫ್ಲೈಟಲ್ಲಿ ಅಕಸ್ಮಾತಾಗಿ ಸಿಕ್ಕಂತಹ ಸಿದ್ದರಾಮಯ್ಯ ಅವರು, ಹಾಗಾಗಿ ಅವರು ಅವ್ರ ಜೊತೆಗೆ ಒಂದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡು ಹಾಕಿರ್ಬೋದು, ಗೊತ್ತಿಲ್ಲ. ಇದಕ್ಕೆ ಸುರೇಶ್ ಕುಮಾರ್ ಅವರು ಪೋಸ್ಟ್ ಮಾಡಿ ಈ ರೀತಿಯಾಗಿ ಈಗ ಕಾಲೆಳೆದಿದ್ದಾರೆ. ಇನ್ನು ಕೊಲೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ವಿಚಾರವಾಗಿ ಹರಿಪ್ರಸಾದ್ ಹಾಗೆ ಶಾಸಕ ಸುರೇಶ್ ಕುಮಾರ್ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸುರೇಶ್ ಕುಮಾರ್, ನಾನು 1 ನಿಮಿಷ ಭೇಟಿಯಾಗಿದ್ದೆ ಅಷ್ಟೇ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹರಿಪ್ರಸಾದ್, ಬಿಜೆಪಿಯವರದ್ದು ಗೂಬೆ ಕೂರಿಸುವಂತಹ ಕೆಲಸ ಅಂತ ಟೀಕಿಸಿದ್ದಾರೆ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿಯಾಗಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರ ಗುರ್ತು ಹಿಡಿತೀನೋ ಅಲ್ವೋ ಗೊತ್ತಿಲ್ಲ ನನಗೆ. ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನಗನ್ಸುತ್ತೆ ಇದು ಒಂದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠ ಇದು. ನನಗೆ ಸುರೇಶ್ ಕುಮಾರು, ನಾನು MES ಕಾಲೇಜಲ್ಲಿ ಮತ್ತು SJRC ಲಾ ಕಾಲೇಜಲ್ಲಿ ಇಬ್ಬರು ಒಟ್ಟಿಗೆ ಇದ್ದವರು. ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ. ಯಾಕಂದರೆ ಅವ್ರು ಯಾವಾಗಲೂ ಸಹ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಒಂದು ಕಲೆ ಇದೆ, ಯಾರನ್ನು ಬೇಕಾದರೂ ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ. ಯಾಕಂದರೆ ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸುಸಂಸ್ಕೃತರು, ಸ್ವಯಂ ಘೋಷಿತ ಸಂಸ್ಕಾರಿಗಳು ಅಂತ ಹೇಳಿಸ್ಕೊಳ್ಳೋರು ಇಂಥವ್ರಿಗೆಲ್ಲ ಯಾಕೆ ಜೊತೆಗೆ ಸೇರಿಸ್ಕೊಳ್ತಾರೆ ಅಂತ ದೊಡ್ಡ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಈ ಥರ ಯಾವತ್ತೂ ಸಹ ನಡೆದಿಲ್ಲ. ಆಸಾರಾಮ್ ಬಾಪು ಅವರ ಶಿಷ್ಯರನ್ನೆಲ್ಲ ಹೊರಗಡೆ ಇಡೋದು ಭಾಳ ಉತ್ತಮ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ.